ಸಕಲರಿಗೂ ವಂದನೆಗಳು. ಏಪ್ರಿಲ್ 16ರಿಂದ 21ರ ಅವಧಿಯಲ್ಲಿ ಸಿಂಹರಾಶಿಯ ಜಾತಕದ ಫಲಾಫಲಗಳ ಅನ್ವಯ ಎಂ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಜೀವನದಲ್ಲಿ ಯಾವ ವಿಧದ ಪರಿಣಾಮಗಳು ಘಟಿಸಲಿವೆ ಎಂಬುದನ್ನು ಈ ಸಂದೇಶದಲ್ಲಿ ನಿಖರವಾಗಿ ವಿವರಿಸಲಾಗಿದೆ. ಈ ಏಪ್ರಿಲ್ ಮಾಸದಿಂದ ಪರಮಾತ್ಮನು ಈ ರಾಶಿಯವರಿಗೆ ರವಾನಿಸಲಿರುವ ಕೆಲವು ಮಹತ್ತರವಾದ ದೈವಿಕ ಸಂಕೇತಗಳ ಬಗ್ಗೆ ಈಗ ನಿಮಗೆ ಅರಿವು ಮೂಡಿಸುತ್ತಿದ್ದೇನೆ. ಬದುಕಿನಲ್ಲಿ ಇಂದಿನವರೆಗೂ ಯಾರೂ ನಿಮಗೆ ಈ ನಿಗೂಢ ಸತ್ಯಗಳನ್ನು ಬಿಚ್ಚಿಟ್ಟಿಲ್ಲ. ನೀವು ಏಕಾಂಗಿಯಾಗಿ ಅನುಭವಿಸಿದ ಯಾತನೆ, ಅತಿಯಾಗಿ ನಂಬಿದವರಿಂದ ನೀವು ಅನುಭವಿಸಿದ ವಿಶ್ವಾಸದ್ರೋಹಗಳು, ನಿಮ್ಮ ಅಂತರಾತ್ಮದಲ್ಲಿ ಅಡಗಿಸಿಟ್ಟ ಕಣ್ಣೀರು ಇವೆಲ್ಲವೂ ಕೇವಲ ಆಕಸ್ಮಿಕಗಳಲ್ಲ. ನೀವು ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿನ ಹಿಂದೆಯೂ ಒಂದು ದೈವಿಕ ಸಂಕಲ್ಪ ಅಡಗಿದೆ. ನೀವು ಪಟ್ಟ ಪ್ರತಿಯೊಂದು ಸಂಶಯದ ಹಿಂದೆಯೂ ಒಂದು ಬೃಹತ್ ಪರಿವರ್ತನೆಯೂ ಗೋಪ್ಯವಾಗಿದೆ. ಮತ್ತು ಇಂದು ಈ ಪ್ರಸಾರದ ಮೂಲಕ ನಿಮಗೆ ಇದುವರೆಗೆ ತಿಳಿಯದ ಕೆಲವು ಗುಪ್ತ ವಿಚಾರಗಳನ್ನು ಮನವರಿಕೆ ಮಾಡಿಕೊಳ್ಳೋಣ. ಅಲ್ಲದೆ ಈ ಮಾಹಿತಿಯನ್ನು ಗ್ರಹಿಸುವ ಮುನ್ನ ಓಂ ದುರ್ಗಾಯೈ ನಮಃ ಎಂದು ಪ್ರತಿಕ್ರಿಯಿಸಿ. ಈ ವಿಷಯ ನಿಮಗೆ ಇಷ್ಟವಾದರೆ ಒಂದು ಪುಟ್ಟ ಮೆಚ್ಚುಗೆ ನೀಡುವ ಮೂಲಕ ಈ ಸಂದೇಶವು ಈ ರಾಶಿಯ ಇನ್ನೂ ಅನೇಕ ಬಂಧುಗಳನ್ನು ತಲುಪಲು ಸಹಕಾರಿಯಾಗುತ್ತದೆ. ಅಷ್ಟೇ ಅಲ್ಲದೆ ಇದು ನಮಗೂ ಒಂದು ರೀತಿಯ ಸ್ಫೂರ್ತಿಯನ್ನು ತುಂಬುತ್ತದೆ. ಈ ಮಾಹಿತಿ ನಿಮ್ಮನ್ನು ತಲುಪಿದೆ ಎಂದರೆ ಭಗವಂತನು ನಿಮಗೆ ಯಾವುದೋ ಶುಭ ಸೂಚನೆಯನ್ನು ನೀಡಲು ಸಜ್ಜಾಗಿದ್ದಾನೆ ಎಂದೇ ಅರ್ಥ. ಅತೀವ ನಿರಾಳತೆಯಿಂದ ಕುಳಿತು ಈ ವಿಶ್ಲೇಷಣೆಯನ್ನು ಏಕಾಂತದಲ್ಲಿ ಆಲಿಸಿ ಮತ್ತು ನಿಮ್ಮ ಚಿತ್ತವನ್ನು ಪ್ರಶಾಂತವಾಗಿರಿಸಿಕೊಳ್ಳಿ. ಏಕೆಂದರೆ ಈ ಮಾಹಿತಿಯನ್ನು ಪಡೆಯುತ್ತಿರುವಾಗಲೇ ನಿಮ್ಮ ಬದುಕಿನಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಖಂಡಿತವಾಗಿಯೂ ಅಂಕುರಿಸುತ್ತವೆ. ನಿಮ್ಮ ಹಣೆಬರಹವೂ ಬದಲಾಗುತ್ತಿದೆ ಎಂಬುದರ ದ್ಯೋತಕವೆಂದೇ ನೀವಿದನ್ನು ಪರಿಗಣಿಸಬೇಕು. ಈ ವಾಕ್ಯಗಳನ್ನು ಅತೀವ ಸಂಯಮದಿಂದ ಆಲಿಸಿ. ಹಾಗೆಯೇ ಈ ಕಾರ್ಯವನ್ನು ಮೆಚ್ಚಿ ನಮಗೆ ಪ್ರೋತ್ಸಾಹಿಸಿ. ಒಂದು ವೇಳೆ ಯಾರಾದರೂ ನಮ್ಮ ಈ ವೇದಿಕೆಯನ್ನು ಮೊದಲ ಬಾರಿಗೆ ಗಮನಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ರಾಶಿಯ ವ್ಯಕ್ತಿಗಳು ಈ ಏಪ್ರಿಲ್ ತಿಂಗಳಿನಲ್ಲಿ ವೈ ಅಕ್ಷರದಿಂದ ನಾಮಧೇಯ ಹೊಂದಿರುವ ವ್ಯಕ್ತಿಯನ್ನು ಭೇಟಿಯಾಗಲಿದ್ದಾರೆ ಎಂದು ಹೇಳಬೇಕು. ಈ ಜೀವನದಲ್ಲಿ ಅವರಿಗುಂಟಾಗುವ ರೂಪಾಂತರಗಳು, ದೈವಿಕ ಕುರುಹುಗಳು, ಸಂಕಷ್ಟಗಳು ಅಂತ್ಯವಾಗುವಾಗ ಭಗವಂತನು ಕಳುಹಿಸುವ ಲಕ್ಷಣಗಳು ಇವೆಲ್ಲವೂ ಈಗ ಈ ವಿಶ್ಲೇಷಣೆಯ ಮೂಲಕ ಹೊರಬಿದ್ದಿವೆ. ಈಗ ನಿಮ್ಮ ಇಷ್ಟದೈವವನ್ನು ಮನಸ್ಸಿನಲ್ಲಿ ಸ್ಮರಿಸಿದ ಬಳಿಕ ಇಲ್ಲಿ ವಿವರಿಸಿರುವ ಮಾತುಗಳನ್ನು ಅತ್ಯಂತ ಏಕಾಗ್ರತೆಯಿಂದ ಆಲಿಸಿ. ನಿಮ್ಮ ಜೀವನದಲ್ಲಿ ಒಂದು ನೂತನ ಅಧ್ಯಾಯವು ಪ್ರಾರಂಭವಾಗಲಿದೆ ಎಂಬ ಸತ್ಯವನ್ನು ಮನವರಿಕೆ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಇಂದು ನಿಮ್ಮ ಕಷ್ಟಗಳ ಹಿಂದೆ ಅಡಗಿರುವ ಸಾಹಸಮಯ ರಹಸ್ಯದ ಬಗ್ಗೆ ನೀವು ಜ್ಞಾನೋದಯ ಪಡೆಯುತ್ತೀರಿ. ಈ ರಾಶಿಚಕ್ರದ ಜನರು ಇತರ ರಾಶಿಗಳಿಗಿಂತ ಅತಿ ಹೆಚ್ಚು ಮಾನಸಿಕ ದ್ವಂದ್ವ, ಒಂಟಲಿತನ, ಅನ್ಯಾಯ ಮತ್ತು ವಂಚನೆಯನ್ನು ಎದುರಿಸಿದ್ದಾರೆ. ನೀವು ಎಷ್ಟೇ ಸಜ್ಜನಿಕೆಯಿಂದ ಇರಲು ಹಂಬಲಿಸಿದರೂ, ಎಷ್ಟೇ ನಿಷ್ಠೆಯಿಂದ ವರ್ತಿಸಿದರೂ ಅಂತಿಮವಾಗಿ ಕೆಲವು ಮಂದಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಾರೆ ಎಂದು ಜ್ಯೋತಿಷ್ಯಶಾಸ್ತ್ರವು ಸ್ಪಷ್ಟವಾಗಿ ಸಾರಿಸುತ್ತದೆ. ನೀವು ಆಡಿದ ಒಂದೇ ಒಂದು ಮಾತನ್ನು ತಪ್ಪು ಅರ್ಥಕ್ಕೆ ತಿರುಗಿಸಿ, ನೀವು ಮಾಡಿದ ಅಪಾರ ಸಹಾಯವನ್ನು ಮರೆತು ನಿಮ್ಮ ಮೇಲೆ ಇಲ್ಲದ ಸಲ್ಲದ ದೋಷಾರೋಪಣೆ ಮಾಡಿದ ಅನೇಕರಿದ್ದಾರೆ. ಇದು ನಿಮ್ಮ ಕಡೆಯಿಂದಾದ ಪ್ರಮಾದವಲ್ಲ, ಅಥವಾ ಇದು ಕೇವಲ ನಿಮ್ಮ ಪ್ರಾರಬ್ಧ ಕರ್ಮವೂ ಅಲ್ಲ. ಇದು ಆ ವಿಧಾತನ ಹಾಕಿದ ಮಾಸ್ಟರ್ ಪ್ಲಾನ್. ನಿಮ್ಮ ಮೇಲೆ ನ್ಯಾಯಾಧೀಶ ಶನಿಯ ಪ್ರಭಾವ ಸ್ವಲ್ಪ ದಟ್ಟವಾಗಿ ಕಾಣುತ್ತಿದೆ. ಶನೈಶ್ಚರನು ಎಂದಿಗೂ ನೇರವಾಗಿ ಸುಖಗಳನ್ನು ನೀಡುವುದಿಲ್ಲ. ಅವನು ಮೊದಲು ಕಠಿಣ ಪರೀಕ್ಷೆಗೆ ಒಡ್ಡುತ್ತಾನೆ, ವ್ಯಕ್ತಿಯ ತಾಳ್ಮೆಯನ್ನು ಹೊರಗೆ ಹಾಕುತ್ತಾನೆ ಮತ್ತು ಆಂತರಿಕ ಶಕ್ತಿಯನ್ನು ಅಳೆಯುತ್ತಾನೆ. ಆದ್ದರಿಂದಲೇ ನಿಮ್ಮ ಬದುಕಿನಲ್ಲಿ ಒಂದು ಹಂತದಲ್ಲಿ ನಿಮಗೆ ಜೀವನಕ್ಕೆ ಬೇಕಾದ ಎಲ್ಲವೂ ಇದ್ದರೂ ಮನಸ್ಸಿಗೆ ತೃಪ್ತಿ ಸಿಗುವುದಿಲ್ಲ. ನೀವು ಎಷ್ಟೇ ಕಸರತ್ತು ನಡೆಸಿದರೂ ಫಲಿತಾಂಶಗಳು ಮರೀಚೆಯಾಗುತ್ತವೆ. ಯಾರೂ ಇಲ್ಲದ ನಿರ್ಜನ ರಾತ್ರಿಗಳು ನಿಮ್ಮನ್ನು ಕಾಡಿವೆ. ಮೌನವಾಗಿ ಅಶ್ರುಧಾರೆ ಹರಿಸಿದ ದಿನಗಳು ನಿಮ್ಮ ಬೆನ್ನಿಗಿವೆ. ಅಂತಹ ನೋವನ್ನು ನೀವು ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಿಲ್ಲದೆ ಹೃದಯದ ಆಳದಲ್ಲಿ ಹೂತು ಹಾಕಿ ಕುಗ್ಗಿದ್ದೀರಿ. ಹೊರಗೆ ಮುಗುಳು ನಗುತ್ತಿದ್ದರೂ ಒಳಗೆ ನೀವು ಅತಿಯಾದ ಬೇಸರದಲ್ಲಿದ್ದೀರಿ. ಇದೆಲ್ಲವನ್ನೂ ಗಮನಿಸಿದಾಗ ದೇವರು ಮೌನ ಪ್ರೇಕ್ಷಕನಾಗಿದ್ದಾನೆ ಎಂದು ನೀವು ಭ್ರಮಿಸಬಹುದು. ಆದರೆ ಯಥಾರ್ಥವೇನೆಂದರೆ ಭಗವಂತನು ನಿಮ್ಮನ್ನು ಎಲ್ಲಾ ಆಯಾಮಗಳಿಂದಲೂ ಪಕ್ವಗೊಳಿಸಿದ್ದಾನೆ. ಇದು ಅತೀ ಸಾಮಾನ್ಯ ವಿಷಯವಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಇತರರಿಗೆ ದಾರಿದೀಪವಾಗಿ ನಿಲ್ಲುವ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೆಯುತ್ತಿದ್ದೀರಿ. ನಿಮ್ಮ ಬದುಕಿನಲ್ಲಿ ಸಂಭವಿಸಿದ ಪ್ರತಿಯೊಂದು ಅವಹೇಳನವು ನಿಮ್ಮ ಅಹಂಕಾರವನ್ನು ಕರಗಿಸಲು ಮತ್ತು ನಿಮ್ಮಲ್ಲಿರುವ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಲು ನೀಡಿದ ಸಕಾರಾತ್ಮಕ ಸುಳಿವುಗಳಾಗಿವೆ. ಆದರೆ ಈಗ ನಿಮ್ಮ ಜೀವನದ ಹಾದಿಯಲ್ಲಿ ದೇವರು ಕೆಲವು ಕ್ಲಿಷ್ಟಕರ ಸಮಸ್ಯೆಗಳನ್ನು ಕೊನೆಗೊಳಿಸಲಿದ್ದಾನೆ. ಆದರೂ ನಿಮ್ಮ ಅಂತರಾತ್ಮದಲ್ಲಿ ಉಂಟಾಗುವ ಕೆಲವು ಬದಲಾವಣೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ನಿಮ್ಮ ಜೀವನವು ಕೇವಲ ಕೆಲವು ಘಟನೆಗಳಿಂದ ಮಾತ್ರ ಪ್ರಾರಂಭವಾಗುವುದಿಲ್ಲ. ಮೊದಲನೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಅರಿವಿಲ್ಲದ ಒಂದು ಪರಿವರ್ತನೆಯು ಸಂಭವಿಸುತ್ತದೆ. ನಿಮ್ಮ ಬದುಕಿನಲ್ಲಿ ನೀವು ಈ ಹಿಂದೆಂದೂ ಅನುಭವಿಸಿರದ ಒಂದು ಪ್ರಶಾಂತತೆಯನ್ನು ನೀವು ಕಂಡುಕೊಂಡಿದ್ದೀರಿ ಎಂದು ನಿಮಗೆ ಭಾಸವಾಗುತ್ತದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ
ಇತ್ತೀಚಿನ ದಿನಗಳಲ್ಲಿ ನೀವು ಅನೇಕ ವಿಷಯಗಳ ಬಗ್ಗೆ ಅತಿಯಾದ ಮೌನವನ್ನು ತಾಳುತ್ತಿದ್ದೀರಿ. ನೀವು ಮೊದಲಿನಂತೆ ಸಣ್ಣಪುಟ್ಟ ವಿಷಯಗಳಿಗೂ ಕ್ರೋಧದಿಂದ ಪ್ರತಿಕ್ರಿಯಿಸುತ್ತಿಲ್ಲ. ಇತರರು ಏನೇ ಆಲೋಚಿಸಿದರೂ ನಿಮ್ಮ ಮನಸ್ಥಿತಿ ಈಗ ಅತ್ಯಂತ ಸ್ಥಿಮಿತದಲ್ಲಿದೆ. ಇದು ನಿಮ್ಮ ನಿರಾಸಕ್ತಿಯಲ್ಲ, ಬದಲಾಗಿ ಒಂದು ಬೃಹತ್ ರೂಪಾಂತರ. ಹಿಂದೆ ನಿಮ್ಮ ಮನಸ್ಸು ಅತೀ ಸಣ್ಣ ವಿಚಾರಕ್ಕೂ ಅತಿಯಾಗಿ ಹಣ್ಣಾಗುತ್ತಿತ್ತು. ಈಗ ಅಂತಹದ್ದೇ ಘಟನೆಗಳು ಜರುಗಿದರೂ ನೀವು ಅದನ್ನು ಸುಲಭವಾಗಿ ಮರೆತು ಬಿಡುತ್ತೀರಿ ಮತ್ತು ಅಪರಿಚಿತ ಶಾಂತಿಯು ನಿಮ್ಮನ್ನು ಆವರಿಸುತ್ತದೆ. ಹೃದಯದಲ್ಲಿ ವ್ಯಥೆಯಿದ್ದರೂ ಅದನ್ನು ನೀವು ಬಹಿರಂಗವಾಗಿ ಪ್ರದರ್ಶಿಸುವುದಿಲ್ಲ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ನಿಮಗೊಂದು ಮಂಗಳಕರ ಸೂಚನೆಯನ್ನು ನೀಡುತ್ತಿದೆ. ಅಂದರೆ ಇದು ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸುತ್ತಿದೆ ಮತ್ತು ಧೈರ್ಯವಂತರನ್ನಾಗಿ ಮಾಡುತ್ತಿದೆ, ಏಕೆಂದರೆ ಮುಂದೆ ಬರಲಿರುವ ಮಹಾನ್ ಅದೃಷ್ಟವನ್ನು ನಿಭಾಯಿಸಲು ನೀವು ಸಜ್ಜಾಗಬೇಕಿದೆ. ಮತ್ತೊಂದು ಪ್ರಧಾನ ಬದಲಾವಣೆಯೆಂದರೆ ನೀವು ಇನ್ನು ಮುಂದೆ ನಿಮ್ಮ ವ್ಯಥೆಯನ್ನು ಯಾರ ಮುಂದೆಯೂ ಅಳಲು ತೋಡಿಕೊಳ್ಳಲು ಇಚ್ಛಿಸುವುದಿಲ್ಲ. ಯಾರಾದರೂ ನನ್ನನ್ನು ಅರ್ಥೈಸಿಕೊಳ್ಳುತ್ತಾರೆ ಎಂಬ ಹಳೆಯ ನಿರೀಕ್ಷೆ ಈಗ ನಿಮ್ಮಲ್ಲಿ ಮಾಯವಾಗಿದೆ. ಇದು ಹತಾಶೆಯಲ್ಲ, ಬದಲಾಗಿ ಸ್ವಾವಲಂಬನೆಯ ಕಡೆಗೆ ನಿಮ್ಮ ಮನಸ್ಸು ಹೊರಳುತ್ತಿರುವ ಸಂಕೇತ. ನೀವು ಹಳೆಯ ವಿಷಯಗಳ ಕಡೆಗೆ ಆಸಕ್ತಿ ಕಳೆದುಕೊಳ್ಳುತ್ತಿದ್ದೀರಿ. ನಿಮ್ಮ ಪುರಾತನ ನೆನಪುಗಳು ಮತ್ತು ಹಿಂದಿನ ಸಂಬಂಧಗಳ ಮೇಲಿನ ಮೋಹ ಕಡಿಮೆಯಾಗುತ್ತಿದೆ. ಅಲ್ಲದೆ ಕೆಲವು ವ್ಯಕ್ತಿಗಳು ಯಾವುದೇ ಕಾರಣವಿಲ್ಲದಿದ್ದರೂ ನಿಮ್ಮಿಂದ ತಾವಾಗಿಯೇ ದೂರ ಸರಿಯುತ್ತಿದ್ದಾರೆ. ಇದು ಪ್ರಕೃತಿ ಸಹಜವಾಗಿ ಜರುಗುವ ಕ್ರಿಯೆ. ಆದಾಗ್ಯೂ ನೂತನ ಅಧ್ಯಾಯಕ್ಕೆ ಹೆಜ್ಜೆ ಹಾಕಲಿರುವ ಏಕೈಕ ಧೀರ ವ್ಯಕ್ತಿ ನೀವು. ಎಲ್ಲಾ ಹಳೆಯ ನಕಾರಾತ್ಮಕ ಶಕ್ತಿಗಳು ಮತ್ತು ಹಳಸಲು ಸಂಬಂಧಗಳು ನಿಮ್ಮ ಹೊಸ ಪಯಣದಲ್ಲಿ ಜೊತೆಯಾಗುವುದಿಲ್ಲ. ಆದ್ದರಿಂದ ಅನೇಕರಿಗೆ ಇಂತಹ ಬದಲಾವಣೆಗಳ ಮರ್ಮ ಅರ್ಥವಾಗುವುದಿಲ್ಲ. ಲೋಕದ ದೃಷ್ಟಿಗೆ ನೀವು ಬದಲಾದಂತೆ ಕಂಡರೂ ವಾಸ್ತವದಲ್ಲಿ ಅದು ನಿಮ್ಮ ನೈಜ ವ್ಯಕ್ತಿತ್ವದ ವಿಕಸನ. ನಿಮ್ಮ ಆಲೋಚನಾ ಲಹರಿ, ನೀವು ಮಾಡುವ ಪ್ರತಿಯೊಂದು ಕೆಲಸ, ನೀವು ಕರ್ಮದೊಂದಿಗೆ ಮಾಡುವ ಪ್ರತಿಯೊಂದು ಚಿಂತನೆ, ಇವೆಲ್ಲವೂ ಈಗ ಸನ್ಮಾರ್ಗದತ್ತ ಸಾಗುತ್ತಿವೆ. ಏಕೆಂದರೆ ನೀವು ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಬೇಕೆಂದು ಬಯಸುತ್ತಿದ್ದೀರಿ. ಆದರೆ ನಿಮ್ಮ ಸುತ್ತಲಿನವರು ಮತ್ತು ನಿಮ್ಮ ಹಳೆಯ ಗೆಳೆಯರು ನಿಮ್ಮ ಬಗ್ಗೆ ಅಸತ್ಯವಾದ ಹೇಳಿಕೆಗಳನ್ನು ನೀಡುತ್ತಿರಬಹುದು. ಈ ಹಂತದಲ್ಲಿ ನಾನು ನಿಮಗೊಂದು ರಹಸ್ಯ ತಿಳಿಸಬೇಕು. ಒಬ್ಬ ಹೊಸ ವ್ಯಕ್ತಿಯ ಪರಿಚಯ ನಿಮ್ಮ ಬೆನ್ನಿಗೆ ಕಾವಲಾಗಿ ನಿಲ್ಲಲಿದೆ. ಅದು ನಿಮಗೆ ಅರಿವಿಲ್ಲದೆಯೇ ನಿಮ್ಮನ್ನು ರಕ್ಷಿಸುವ ದೈವಿಕ ಶಕ್ತಿಯಾಗಿದೆ. ಆ ಸಕಾರಾತ್ಮಕ ಶಕ್ತಿ ಏನು ಎಂದು ಗಮನಿಸಿದರೆ, ಈ 4 ದಿನಗಳಲ್ಲಿ ನೀವು ದೇವತೆಯನ್ನು ಆರಾಧಿಸುವ ಮೂಲಕ ರೂಪಿಸಿಕೊಳ್ಳುವ ಒಂದು ಅಪೂರ್ವ ದೈವಿಕ ಬಾಂಧವ್ಯವೇ ಆಗಿದೆ. ನಿಮ್ಮ ನೋವನ್ನು ಇತರರಿಗ ಹೊರೆಯಾಗದಂತೆ ನಿಮ್ಮೊಳಗೆ ಹುಡುಗಿಸಿಕೊಂಡು ಬಂದಿರುವ ನಿಮಗೆ ಈಗ ದೈವಿಕ ನೆರವು ಸನ್ನಿಹಿತವಾಗಿದೆ. ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ದುರ್ಗಾ ಪರಮೇಶ್ವರಿಯ ಪ್ರಭಾವವು ನಿಮ್ಮ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ನೀವು ಗಮನಿಸಿದ್ದೀರೋ ಇಲ್ಲವೋ, ಇತ್ತೀಚಿನ ಕಾಲಘಟ್ಟದಲ್ಲಿ ನೀವು ದೇವಿಯ ನಾಮಸ್ಮರಣೆಯನ್ನು ಹೆಚ್ಚಾಗಿ ಕೇಳುತ್ತಿದ್ದೀರಿ. ದುರ್ಗಾದೇವಿಯ ಪಟಗಳು ಅಥವಾ ಮಂದಿರಗಳು ನಿಮ್ಮ ಕಣ್ಣಿಗೆ ಪದೇ ಪದೇ ಬೀಳುತ್ತಿವೆ. ಇದೆಲ್ಲವೂ ಜಗನ್ಮಾತೆಯ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಎಂಬುದಕ್ಕೆ ನಿದರ್ಶನ. ಮೊದಲನೆಯದಾಗಿ, ಅವಳು ನಿಮ್ಮಲ್ಲಿರುವ ಎಲ್ಲಾ ನಕಾರಾತ್ಮಕ ಕಂಪನಗಳನ್ನು ಹೊಡೆದೋಡಿಸುತ್ತಾಳೆ. ನಿಮಗೆ ಕೇಡು ಬಯಸಿದವರನ್ನು ನಿಮ್ಮ ಹಾದಿಯಿಂದ ಪಕ್ಕಕ್ಕೆ ಸರಿಸುತ್ತಾಳೆ. ನಿಮ್ಮ ಮೇಲೆ ಸುಳ್ಳು ಆರೋಪ ಹೊರೆಸಿದವರ ಅಸಲಿ ಮುಖವಾಡವನ್ನು ಅವಳು ಕಳಚುತ್ತಾಳೆ. ಇದನ್ನು ವಿವರಿಸುವಾಗ ಸ್ವಲ್ಪ ಸಂಘರ್ಷವಿರಬಹುದು, ಆದರೆ ಅದರ ನಂತರ ನಿಮ್ಮ ಮನಸ್ಸಿನಲ್ಲಿ ಅದ್ಭುತವಾದ ನೆಮ್ಮದಿ ಸೃಷ್ಟಿಯಾಗುತ್ತದೆ. ಈ ರಾಶಿಯ ಜನರು ದುರ್ಗಾದೇವಿಯ ಕೃಪೆಯಿಂದ ಎಚ್ಚರವಾದ ಮೇಲೆ ಪುನಃ ಹಿಂದಿರುಗಿ ನೋಡುವ ಪ್ರಮೇಯವೇ ಇರುವುದಿಲ್ಲ, ಏಕೆಂದರೆ ಅವಳು ಪ್ರಸಾದಿಸುವ ಶಕ್ತಿಯು ಅವಿನಾಶಿ. ಅದನ್ನೇ ನೀವು ಮುಂಬರುವ ದಿನಗಳಲ್ಲಿ ಅನುಭವಿಸುತ್ತೀರಿ. ಅವಳು ನಿಮ್ಮ ಜೀವನದಲ್ಲಿ ನೀಡುವ ಕೆಲವು ಸುಳಿವುಗಳು ಕನಸುಗಳ ರೂಪದಲ್ಲೂ ಬರಬಹುದು. ನೀವು ಆ ಕನಸುಗಳನ್ನು ಗಾಢವಾಗಿ ನೆನಪಿಟ್ಟುಕೊಳ್ಳುತ್ತೀರಿ. ಅದು ದೇವಿಯ ಭವ್ಯ ರೂಪವಾಗಿರಬಹುದು, ಅವಳ ವಾಹನವಾದ ಸಿಂಹವಾಗಿರಬಹುದು, ಅಥವಾ ಕೆಂಪು ವರ್ಣದ ದೇವಸ್ಥಾನವಾಗಿರಬಹುದು. ಇವೆಲ್ಲವೂ ದೈವಿಕ ಸಂಕೇತಗಳೆಂದು ತಿಳಿಯಿರಿ. ನಿಮ್ಮ ಅತೃಪ್ತಿಗಳು ಅಂತ್ಯವಾದಾಗ, ಅಂದರೆ ನಿಮ್ಮ ಅಂತರಂಗದ ಬಾಗಿಲುಗಳು ತೆರೆದಾಗ, ವಿಧಿಯು ನೀಡುವ ಮುಂದಿನ ದೊಡ್ಡ ಸೂಚನೆಯೆಂದರೆ ನೀವು ಅಪೇಕ್ಷಿಸದೆಯೇ ಅನಿರೀಕ್ಷಿತ ವ್ಯಕ್ತಿಯಿಂದ ಸಹಾಯ ಹಸ್ತ ಲಭ್ಯವಾಗುವುದು. ನೀವು ಯಾರಿಂದಲೂ ನಿರೀಕ್ಷಿಸದ ಸಮಯದಲ್ಲಿ ಯಾರೋ ಒಬ್ಬರು ಮುಂದೆ ಬಂದು ಹಣಕಾಸಿನ ರೂಪದಲ್ಲೋ ಅಥವಾ ಮಾರ್ಗದರ್ಶನದ ರೂಪದಲ್ಲೋ ನಿಮಗೆ ಆಸರೆಯಾಗುತ್ತಾರೆ. ಈ ರೀತಿಯ ಲಕ್ಷಣಗಳು ಕಂಡುಬಂದಲ್ಲಿ ನೀವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಮತ್ತು ಸಂಕಷ್ಟಗಳ ಕಾಲ ಮುಕ್ತಾಯವಾಗಿದೆ ಎಂದು ದೃಢವಾಗಿ ನಂಬಬಹುದು. ವಿಶೇಷವಾಗಿ ಎ ಅಕ್ಷರದಿಂದ ಹೆಸರು ಶುರುವಾಗುವವರ ಬದುಕಿನಲ್ಲಿ ನೀವು ಆಡುವ ಪ್ರತಿಯೊಂದು ಮಾತು ನಿಮ್ಮ ಭವಿಷ್ಯದ ಮೇಲೆ ಗಾಢವಾದ ಪರಿಣಾಮ ಬೀರಲಿದೆ. ಈ ಅಕ್ಷರದ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ಪೋಷಿಸಲಿದ್ದಾರೆ. ಈ ಅಕ್ಷರವು ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಅಥವಾ ಒಂದು ಘಟನೆಯ ಸಂಕೇತವೂ ಆಗಿರಬಹುದು. ಆದ್ದರಿಂದ ಈ ಅಕ್ಷರದ ಮೂಲಕ ನೀವು ತೆಗೆದುಕೊಳ್ಳುವ ತೀರ್ಮಾನವು ಅತ್ಯಂತ ಪ್ರಬಲವಾಗಿರುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮಲ್ಲಿರುವ ಅಜ್ಞಾತ ಭಯಗಳು ನಿವಾರಣೆಯಾಗಲಿವೆ. ಅದು ನಿಮ್ಮ ಭವಿಷ್ಯದ ಭವ್ಯ ಸೌಧಕ್ಕೆ ಬಲವಾದ ಅಡಿಪಾಯ.
ನೀವು ಉನ್ನತ ಮಟ್ಟದ ಹಂತಕ್ಕೆ ಪ್ರವೇಶ ಪಡೆಯುತ್ತೀರಿ. ಇದು ನಿಜವೋ ಅಲ್ಲವೋ ಎಂದು ನೀವು ಮೊದಲು ಸಂಶಯಪಡಬಹುದು, ಆದರೆ ಕಾಲಕ್ರಮೇಣ ಎಲ್ಲವೂ ಸರಿಯಾಗಲಿದೆ. ನಿಮ್ಮ ಹೆಸರು, ಗೌರವ ಮತ್ತು ಸ್ಥಾನಮಾನಗಳೂ ಸಹ ವೃದ್ಧಿಯಾಗಲಿವೆ. ಇದು ಸಾಮಾನ್ಯ ಪಲ್ಲಟವಲ್ಲ, ಇದು ಬದುಕಿನ ಆಳದಲ್ಲಿ ಸಂಭವಿಸುವ ಬದಲಾವಣೆ. ಆದ್ದರಿಂದ ಇವೆಲ್ಲವನ್ನೂ ಜಾಗರೂಕತೆಯಿಂದ ಗಮನಿಸಿದರೆ ಎಲ್ಲಾ ವ್ಯಥೆಗಳ ಅಂತ್ಯವು ಎಷ್ಟು ಹತ್ತಿರದಲ್ಲಿದೆ ಎಂಬುದು ನಿಮಗೆ ಮನವರಿಕೆಯಾಗುತ್ತದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ನೀವು ಪ್ರತ್ಯಕ್ಷವಾಗಿ ಅನುಭವಿಸಲಿರುವ ಪರಮ ಸತ್ಯ. ಒಬ್ಬ ಅನಿರೀಕ್ಷಿತ ವ್ಯಕ್ತಿಯು ನಿಮ್ಮ ಮನೆಯ ಬಾಗಿಲು ತಟ್ಟಲಿದ್ದಾನೆ, ಮತ್ತು ಆ ವ್ಯಕ್ತಿ ಯಾರೆಂದು ನಿಮಗೆ ಸಕಾಲದಲ್ಲಿ ತಿಳಿಯಲಿದೆ. ಭಗವಂತನು ನೇರವಾಗಿ ಪ್ರತ್ಯಕ್ಷನಾಗುವುದಿಲ್ಲ, ಬದಲಾಗಿ ಯಾವುದೋ ಒಂದು ರೂಪದಲ್ಲಿ ಕಾಣಿಸಿಕೊಂಡು ನಮಗೆ ದಾರಿದೀಪವಾಗುತ್ತಾನೆ. ಈಗ ಅಂತಹ ವ್ಯಕ್ತಿಯು ನಿಮ್ಮ ಬದುಕನ್ನು ಪ್ರವೇಶಿಸಲಿದ್ದಾನೆ. ನೀವು ತೀರಾ ನಿರೀಕ್ಷಿಸದ ಕ್ಷಣದಲ್ಲಿ ಅವರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆ ವ್ಯಕ್ತಿ ನಿಮಗೆ ಹಳೆಯ ಪರಿಚಿತರೂ ಅಲ್ಲ ಅಥವಾ ತೀರಾ ಹೊಸಬರೂ ಅಲ್ಲ, ಆದರೆ ಅವರು ತರುವ ಮಾಹಿತಿ ಅಥವಾ ಆಲೋಚನೆಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತವೆ. ಆ ವ್ಯಕ್ತಿಯ ಆಗಮನಕ್ಕೆ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಚಡಪಡಿಕೆ ಇರುತ್ತದೆ. ವಿವರಿಸಲಾಗದ ಅತೃಪ್ತಿ ಮತ್ತು ಗೊಂದಲದ ಆಲೋಚನೆಗಳು ಹೆಚ್ಚಾಗುತ್ತವೆ. ಇದು ಆ ವ್ಯಕ್ತಿಯ ದೈವಿಕ ಶಕ್ತಿಯು ನಿಮ್ಮನ್ನು ಸ್ಪರ್ಶಿಸುತ್ತಿದೆ ಎಂಬುದರ ಮುನ್ಸೂಚನೆ. ಹಿಂದೆ ನೀವು ವಂಚನೆಗಳನ್ನು ಅನುಭವಿಸಿದ್ದರಿಂದ ಈಗ ಸಿಗುವ ಅವಕಾಶಗಳನ್ನು ಅನುಮಾನದಿಂದ ನೋಡಬಹುದು. ಆದರೆ ಈ ಬಾರಿ ಬರುವ ವ್ಯಕ್ತಿ ನಿಮ್ಮನ್ನು ಮೋಸಗೊಳಿಸಲು ಬರುವುದಿಲ್ಲ, ಬದಲಾಗಿ ನಿಮಗೆ ಸರಿಯಾದ ಮಾರ್ಗ ತೋರಿಸಲು ಬರುತ್ತಿದ್ದಾರೆ. ಆರಂಭದಲ್ಲಿ ಅವರು ಸಾಮಾನ್ಯರಂತೆ ಕಾಣಬಹುದು, ಆದರೆ ಅವರಾಡುವ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಅನುರಣಿಸುತ್ತವೆ. ಕೆಲವು ದಿನಗಳ ನಂತರ ಆ ಮಾತುಗಳ ಆಳವಾದ ಅರ್ಥ ನಿಮಗರಿವಾಗುತ್ತದೆ. ಹಿಂದೆ ಯಾವುದೋ ಸಂದರ್ಭದಲ್ಲಿ ಅವರು ಹೇಳಿದ ಮಾತುಗಳು ಇಂದು ನಿಮಗೆ ಸಂಜೀವನಿಯಂತೆ ಕೆಲಸ ಮಾಡುತ್ತವೆ. ನಿಮ್ಮಲ್ಲಿರುವ ಸ್ವಾಭಿಮಾನವು ಜಾಗೃತವಾಗುತ್ತದೆ. ನಂತರ ನೀವು ಏಕಾಂತದಲ್ಲಿ ಕುಳಿತುಕೊಂಡು ಅವರ ಮಾತುಗಳ ಬಗ್ಗೆ ಮತ್ತು ಅವುಗಳ ಪ್ರಯೋಜನಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸುತ್ತೀರಿ. ಇದು ನಿಮ್ಮ ಬದುಕಿನಲ್ಲಿ ಹಂತ ಹಂತವಾಗಿ ಬದಲಾವಣೆ ತರುತ್ತದೆ. ಮೊದಲು ನೀವು ಯಾವುದಕ್ಕೆ ಅಂಜಿತ್ತಿದ್ದೀರೋ, ಈಗ ಅದೇ ವಿಷಯದಲ್ಲಿ ನೀವು ನಿರ್ಭೀತರಾಗುತ್ತೀರಿ. ನಿಮ್ಮ ಆಧ್ಯಾತ್ಮಿಕ ಬಲವು ದ್ವಿಗುಣವಾಗುತ್ತದೆ. ಜಗನ್ಮಾತೆಯ ಕೃಪೆಯಿದ್ದಾಗ ಮಾತ್ರ ಇಂತಹ ಧೈರ್ಯ ಮೂಡಲು ಸಾಧ್ಯ. ನೀವು ಮೂಲತಃ ಶಾಂತಪ್ರಿಯರು, ಆದರೆ ಅನ್ಯಾಯವು ಮಿತಿಮೀರಿದಾಗ ನಿಮ್ಮೊಳಗಿನ ಕಿಚ್ಚು ಜಾಗೃತವಾಗುತ್ತದೆ. ಈಗ ಆ ಕಿಚ್ಚು ನಿಮ್ಮನ್ನು ಎಚ್ಚರಿಸಲಿದೆ. ಇದು ಇತರರಿಗೆ ಕೇಡು ಮಾಡಲು ಅಲ್ಲ, ಬದಲಾಗಿ ನಿಮ್ಮ ಹಕ್ಕುಗಳನ್ನು ಪಡೆಯಲು ಮತ್ತು ಬದುಕಿನ ಮೇಲೆ ಹಿಡಿತ ಸಾಧಿಸಲು. ನಿಮ್ಮ ಮಾತಿನ ತೂಕವು ಈಗ ಹೆಚ್ಚಾಗಲಿದೆ. ಕುಟುಂಬದ ವಿಷಯದಲ್ಲಿ ಶಕ್ತಿಯನ್ನು ವ್ಯರ್ಥ ಮಾಡದೆ ಆಧ್ಯಾತ್ಮಿಕ ಹಾದಿಯಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವುದು ನಿಮ್ಮ ಕರ್ತವ್ಯ. ಮುಂಬರುವ ದಿನಗಳಲ್ಲಿ ನಿಮಗೆ ಸಜ್ಜನರ ಸಹವಾಸದ ಅಗತ್ಯವಿದೆ. ದೇವಿಯ ಅನುಗ್ರಹ ಲಭಿಸಿದೆ ಎಂದು ತಿಳಿದ ಮೇಲೆ ದೇವಿಗೆ ಸಂಬಂಧಿಸಿದ ಆಚರಣೆಗಳು ಅಥವಾ ಸ್ತೋತ್ರಗಳನ್ನು ಪಠಿಸುವುದರಿಂದ ನೀವು ಇನ್ನಷ್ಟು ಲಾಭ ಪಡೆಯುವಿರಿ. ಅಲ್ಲದೆ ನಿಮ್ಮ ಬದುಕು ಒಂದು ಸುಂದರ ಚಿತ್ರಪಟದಂತೆ ಬದಲಾಗುತ್ತಿದೆ ಎಂಬುದನ್ನು ನೆನಪಿಡಿ. ಮರೆತು ಹೋದ ಹಳೆಯ ಘಟನೆಗಳು ಮತ್ತೆ ನೆನಪಿಗೆ ಬರಬಹುದು. ಇದೆಲ್ಲವೂ ನಿಮ್ಮನ್ನು ಮತ್ತೆ ನೋಯಿಸಲು ಅಲ್ಲ, ಬದಲಾಗಿ ಆ ಹಳೆಯ ಗಾಯಗಳನ್ನು ಮಾಗಿಸಲು ಮತ್ತು ನಿಮ್ಮನ್ನು ಪವಿತ್ರಗೊಳಿಸಲು ಭಗವಂತನು ಆಡುವ ಲೀಲೆ. ಕೆಲವರು ಇಂತಹ ಸಮಯದಲ್ಲಿ ಭಾವುಕರಾಗುತ್ತಾರೆ, ಇನ್ನು ಕೆಲವರು ಮೌನಕ್ಕೆ ಶರಣಾಗುತ್ತಾರೆ. ಭಗವಂತನು ನಿಮ್ಮ ಅಂತರಾತ್ಮದ ಕಳಕಳೆಯನ್ನು ಅರಿತು ನಿಮಗೆ ಮತ್ತೆ ಮತ್ತೆ ಅವಕಾಶಗಳನ್ನು ನೀಡುತ್ತಿದ್ದಾನೆ. ವ್ಯಾಪಾರದ ಕ್ಷೇತ್ರದಲ್ಲಿಯೂ ನೀವು ಗಣನೀಯವಾದ ಬದಲಾವಣೆಗಳನ್ನು ಕಾಣುತ್ತೀರಿ. ನಿರೀಕ್ಷಿತ ಲಾಭಗಳು ನಿಮ್ಮ ಕೈ ಸೇರಲಿವೆ. ಭೂವ್ಯವಹಾರ, ಮನೋರಂಜನಾ ಕ್ಷೇತ್ರ ಅಥವಾ ರಾಜಕೀಯ, ಹೀಗೆ ಎಲ್ಲಾ ರಂಗದವರಿಗೂ ದುರ್ಗಾದೇವಿಯ ಕೃಪೆಯು ನವಚೈತನ್ಯ ತುಂಬಲಿದೆ. ನಿಮ್ಮ ಸಕಾರಾತ್ಮಕ ಗುಣಗಳು ಮತ್ತಷ್ಟು ಪ್ರಖರವಾಗಲಿವೆ. ಈ ಅವಧಿಯಲ್ಲಿ ನೀವು ಆಡುವ ಮಾತುಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ. ಆದ್ದರಿಂದ ವಾಗ್ವಾದಗಳಿಂದ ದೂರವಿರಿ. ಕ್ರೋಧ ಮತ್ತು ಪರನಿಂದನೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ. ಮುಂಬರುವ ಸಮಯವು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿದೆ. ದೇವರು ನಿಮ್ಮ ಪ್ರತಿಯೊಂದು ಆಲೋಚನೆಯನ್ನು ಗಮನಿಸುತ್ತಿದ್ದಾನೆ. ಉದ್ಯೋಗ ಬದಲಾವಣೆ ಅಥವಾ ವಾಸಸ್ಥಳದ ಬದಲಾವಣೆಯ ಸಂಕೇತಗಳು ಇಲ್ಲಿವೆ. ಈ ಏಪ್ರಿಲ್ ಅಂತ್ಯದೊಳಗೆ ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಕ್ರಾಂತಿ ಸಂಭವಿಸುವುದು ನಿಶ್ಚಿತ. ನೀವು ಜೀವನದ ನೂತನ ಅಧ್ಯಾಯಕ್ಕೆ ಅಡಿಪಾಯ ಹಾಕುತ್ತಿದ್ದೀರಿ. ಈ ತಿಂಗಳ ಅಂತ್ಯಕ್ಕೆ ಎಲ್ಲಾ ಅಡೆತಡೆಗಳು ಮತ್ತು ಮಂದಗತಿಯ ಕೆಲಸಗಳು ಅಂತ್ಯವಾಗಲಿವೆ. ಆರ್ಥಿಕ ಮುಗ್ಗುಟ್ಟುಗಳಿಗೆ ತಡೆಗೋಡೆ ನಿರ್ಮಾಣವಾಗಲಿದೆ. ದೇವಿಯು ನಿಮ್ಮ ರಕ್ಷಣೆಗಾಗಿ ಒಂದು ಲಕ್ಷ್ಮಣ ರೇಖೆಯನ್ನು ಎಳೆಯುತ್ತಿದ್ದಾಳೆ. ನೀವು ಇನ್ನು ಮುಂದೆ ಸೋಲಿಗೆ ಶರಣಾಗುವುದಿಲ್ಲ. ಸಂಕಷ್ಟಗಳು ಪೂರ್ಣವಾಗಿ ಮರೆಯಾಗದಿದ್ದರೂ ಅವು ನಿಮ್ಮನ್ನು ಕುಗ್ಗಿಸಲು ಸಾಧ್ಯವಾಗುವುದಿಲ್ಲ.
ಹಣಕಾಸಿನ ವ್ಯವಹಾರಗಳಲ್ಲಿ ಚೇತರಿಕೆ ಕಂಡುಬರಲಿದೆ, ಮನಸ್ಸಿನಲ್ಲಿ ಹೊಸ ಉತ್ಸಾಹ ಚಿಗುರಲಿದೆ. ಭವಿಷ್ಯದಲ್ಲಿ ನೀವು ಬೃಹತ್ ಯಶಸ್ಸನ್ನು ಸಾಧಿಸುವಿರಿ ಎಂಬುದು ಸತ್ಯ. ಮುಂಬರುವ ದಿನಗಳಲ್ಲಿ ಎಂ ಅಕ್ಷರದ ಹೆಸರಿನ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಬಂಧವು ಮತ್ತಷ್ಟು ದೃಢವಾಗಲಿದೆ. ನಿಮ್ಮ ಆತ್ಮಗೌರವ ಹೆಚ್ಚಾಗಲಿದೆ. ಭಗವಂತನು ನಿಮಗಾಗಿ ಒಂದು ಭವ್ಯವಾದ ಹಾದಿಯನ್ನು ಸಿದ್ಧಪಡಿಸಿದ್ದಾನೆ. ಇದು ಕಲ್ಪನೆಯಲ್ಲ, ಇದು ಸನ್ನಿಹಿತವಾಗಿರುವ ಸುಂದರ ಭವಿಷ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು ಬೆಂಬಲಿಸಿ. ಧನ್ಯವಾದಗಳು.